ಗಾಯನ ಕ್ಷೇತ್ರದಲ್ಲಿ ಹೆಸರು ಮಾಡಿದ ವಿಜಯಲಕ್ಷ್ಮಿ ಹಿರೇಮಠ್. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷ ಲೇಖನ. ಬಾಲ್ಯದಲ್ಲಿ ಬಡತನ ಮತ್ತು ಕಷ್ಟ ಇವುಗಳಿಂದ ನೊಂದಿದ್ದ, ಕೃಷಿ ಚಟುವಟಿಕೆ ಜೀವನ ಆಧಾರ ಎನ್ನುವಂತೆ ಹಳ್ಳಿಯೊಂದರಲ್ಲಿ ಜೀವನ ಸಾಧಿಸುತ್ತಿದ್ದ ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ್ ಅವರು ಇಂದು ಗಾಯನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮತ್ತು ಹೆಸರು ಮಾಡಿದ್ದಾರೆ. ಚಿಕ್ಕಂದಿನಿಂದಲೇ ಏನಾದರೂ ಸಾಧನೆ ಮಾಡಬೇಕು ಎನ್ನುವ ಸಂಕಲ್ಪದಿಂದ ಗಾಯನ ಕ್ಷೇತ್ರದಲ್ಲಿ ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿ ತಾಲೂಕಿನಲ್ಲಿ ಹೆಸರು ಮಾಡಿರುವ ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ್ ಪ್ರತಿಭಾವಂತ ಗಾಯಕರಾಗಿ ಹೊರಹೊಮ್ಮಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಹಳ್ಳಿಯೊಂದರಲ್ಲಿ ಜನಿಸಿದ ವಿಜಯಲಕ್ಷ್ಮಿ ಹಿರೇಮಠ್ ಅವರಿಗೆ ಬಾಲ್ಯದಿಂದಲೇ ಗಾಯನ ಕ್ಷೇತ್ರದ ಬಗ್ಗೆ ಆಸಕ್ತಿ ಇತ್ತು. ಬಡತನದ ಕಾರಣದಿಂದಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದ ಇವರಿಗೆ ಸರಿಯಾದ ಅವಕಾಶ ದೊರೆಯಲಿಲ್ಲ. ನಂತರದ ದಿನಗಳಲ್ಲಿ ಗಂಗಾವತಿಗೆ ಬಂದಾಗ ಇವರ ಗಾಯನದ ಪ್ರತಿಭೆಯನ್ನ ಗುರುತಿಸಿ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷರಾದ ಭಾರತಿ ಅಗಲೂರವರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಗಾಯನ ಕ್ಷೇತ್ರಕ್ಕೆ ಪರಿಚಯ ಮಾಡಿದವರು ಶ್ರೀಮತಿ ಲಲಿತಾ ಭೀಮೇಶ್ ಚಲುವಾದಿ. ಇದಾದ ನಂತರದ ದಿನಗಳಲ್ಲಿ ಶ್ರೀಮತಿ ವಿಶಾಲಾಕ್ಷಿ ಹೊಸಪೇಟೆಯವರು ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ್ ಅವರನ್ನ ಕರ್ನಾಟಕ ರಾಜ್ಯಕ್ಕೆ ಪರಿಚಯಿಸಿದರು. ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಆಗಿರುವ ಕಿಷ್ಕಿಂಧವಾಣಿಯ ಸಂಪಾದಕರಾದ ಕೆ ನಿಂಗಜ್ಜ, ನಗರಸಭೆಯ ಮಾಜಿ ಸದಸ್ಯರಾದ ಸಂಗಮ ಆರ್ ಕಣ್ಣನ್, ಪತ್ರಕರ್ತ ಡಾಕ್ಟರ್ ಶರಣಯ್ಯ ಸ್ವಾಮಿ ಕರಡಿಮಠ ಹಾಗೂ ಬಿಜೆಪಿ ರೈತ ಮೋರ್ಚಾ ರಾಜ್ಯ ನಾಯಕರಾದ ತಿಪ್ಪೇರುದ್ರಸ್ವಾಮಿ, ವಕೀಲರು ಗಾಯನ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತಿರುವ ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ್ ಅವರನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿದ್ದಾರೆ. ನಂತರ ಗಾಯನ ಕ್ಷೇತ್ರದಲ್ಲಿ ಹಿಂತಿರುಗಿ ನೋಡಿಯೇ ಇಲ್ಲ. ಗಾಯನ ಕ್ಷೇತ್ರದಲ್ಲಿ ಇವರ ಸಾಧನೆ ಮುಂದುವರೆದಿದ್ದು, ಶ್ರೀ ವಿಜಯ ಮೆಲೋಡಿಸ್ ಎಂಬ ಹೆಸರಿನ ಮೇಲೆ ಸ್ವಂತ ಆರ್ಕೆಸ್ಟ್ರಾವನ್ನ ಮಾಡಿಕೊಂಡಿದ್ದು, ಸುಮಾರು 7-8 ಜನರಿಗೆ ಮೆಲೋಡಿಸ್ನಲ್ಲಿ ಆಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಗಂಗಾವತಿ ತಾಲೂಕಿನ ಕರೋಕೆ ಗಾಯಕರಲ್ಲಿ ಮುಂಚೂಣಿ ಗಾಯಕರಾಗಿದ್ದು ವಿಜಯಲಕ್ಷ್ಮಿ ಹಿರೇಮಠ್ ಅವರು ಗಾಯನ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ. ಇವರ ಗಾಯನ ಕ್ಷೇತ್ರದ ಸಾಧನೆಯನ್ನ ಪರಿಗಣಿಸಿ ಕೊಪ್ಪಳದ ಹೈಬ್ರಿಡ್ ನ್ಯೂಸ್ನವರು ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಹಾಗೆಯೇ ರಾಜಧಾನಿ ಬೆಂಗಳೂರಿನ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿಯವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಸಾಧಿಸುವ ಛಲ ಹೊಂದಿದ್ದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎನ್ನುವುದಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ್ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ. ಗಾಯನ ಕ್ಷೇತ್ರಕ್ಕೆ ಬಂದು 1 ವರ್ಷವಾಗಿದ್ದು, ಈ ಸಮಯದಲ್ಲಿ ಬಹಳಷ್ಟು ಹಾಡುಗಳನ್ನು ಆಡಿದ್ದೇನೆ. ಬಡ ರೈತ ಕುಟುಂಬದಿಂದ ಬಂದಿರುವ ಬಡತನವನ್ನೇ ಮೆಟ್ಟಿ ನಿಂತು ಗಾಯನ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಮತ್ತು ಅಭಿನಂದನೆಗೆ ಪಾತ್ರರಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ್ ಅವರು ನಮ್ಮ ಕಿಷ್ಕಿಂಧ ನ್ಯೂಸ್ನೊಂದಿಗೆ ಮಾತನಾಡಿ, ಕಠಿಣ ಪರಿಶ್ರಮ ಮತ್ತು ಉತ್ತಮ ಸಂಕಲ್ಪ ಹೊಂದಿದ್ದರೆ ಸಾಕು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮಹಿಳೆಯರು ಎಲ್ಲಾ ರಂಗದಲ್ಲಿ ಸಾಧನೆ ಮಾಡುತ್ತಿದ್ದು, ಸಾಧನೆ ಮಾಡುತ್ತಿರುವ ಎಲ್ಲಾ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ಮಹಿಳೆಯರು ಪ್ರಸ್ತುತ ದಿನಮಾನಗಳಲ್ಲಿ ಉತ್ತಮ ಶಿಕ್ಷಣ ಪಡೆದು ಸ್ವಾವಲಂಬಿ ಜೀವನ ನಡೆಸುವುದರ ಮೂಲಕ ತೊಟ್ಟಿಲು ತೂಗುವ ಕೈ ರಾಜ್ಯವನ್ನ ಆಳಬಲ್ಲದು ಎಂಬುದನ್ನು ಸಾಧನೆ ಮಾಡಿದ ನಮ್ಮ ಹಿರಿಯರು ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು. ಶ್ರೀ ವಿಜಯ ಮೆಲೋಡಿಸ್ ಸ್ವಂತ ಆರ್ಕೆಸ್ಟ್ರಾವನ್ನ ಹೊಂದಿರುವ ಇವರು ಮದುವೆ ಸಭೆ ಸಮಾರಂಭಗಳಲ್ಲಿ ತಮ್ಮ ತಂಡದೊಂದಿಗೆ ಉತ್ತಮ ಗಾಯನವನ್ನ ಪ್ರಸ್ತುತಪಡಿಸಿದ್ದಾರೆ. ಸಾರ್ವಜನಿಕರು ಮೆಲೋಡಿಸ್ ಕಾರ್ಯಕ್ರಮಗಳಿಗಾಗಿ ಈ ನಂಬರಿಗೆ 8123385022 ಸಂಪರ್ಕಿಸುವಂತೆ ಅವರು ಮನವಿ ಮಾಡಿದರು. ಹೇಳೋದೊಂದೇ ಇಷ್ಟಪಡ್ತಾ ಇರೋದೇನೆಂದರೆ, ಯಾವುದೇ ಕ್ಷೇತ್ರದಲ್ಲಾಗಲಿ ಸಾಧನೆ ಮಾಡ್ತಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ನಾವು ಅಬಲೆಯರಲ್ಲ ಪ್ರಬಲೆಯರನ್ನು ತೋರಿಸ್ಕೊಡೋದಕ್ಕೆ ಇದೊಂದು ಸಾಧನೆ ಅನ್ನೋದಕ್ಕೆ ನಾನು ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಿನಿಂದಲೂ ತುಂಬ ಕಷ್ಟ ಅನುಭವಿಸಿದ್ದೀನಿ. ನಮ್ಮ ತವ್ರ ಮನೆ ಅನ್ನೋದು ಒಂದು ಬಡತನದ ಕುಟುಂಬ. ನಮ್ಮ ತವ್ರ ಮನೆ ಆ ಬಡತನದ ಕುಟುಂಬದಲ್ಲೇ ನಮ್ಮ ತಂದೆ ತಾಯಿ ದಿನಗೂಲಿ ಮಾಡಿ ನಮ್ಮನ್ನು ಸಾಕ್ತಾಯಿದ್ರು, ಓದಿಸ್ತಾಯಿದ್ರು. ನಾವು ಓದಬೇಕಾದ್ರೆ ಅವಾಗ ಭಾಳ ಕಷ್ಟ ಇತ್ತು. ಚಿಕ್ಕವರಿದ್ದಾಗ ಓದಿಸೋದಕ್ಕೆ ಭಾಳ ದುಡ್ಡು ಖರ್ಚು ಮಾಡಬೇಕು. ಈ ಊರಿಂದ ಬೇರೆ ಊರಿಗೆ ಹೋಗೋ ಕಾರಣದಿಂದ ನಮ್ಮ ಮನೇಲಿ ಹೆಣ್ಮಕ್ಳು ಬೇಡ, ಎಷ್ಟು ಓದಿದ್ರು ಅಷ್ಟೇ ಅಂತೇಳ್ಬಿಟ್ಟು ಒಬ್ಬ ಮಗನ ಓದಿಸಿ ನನ್ನನ್ನು ಇದು ಮಾಡಿ ಮದುವೆ ಮಾಡಿಕೊಟ್ರೆ. ಆ ಸಮಯದಲ್ಲಿ ಅಂದರೆ ಬಾಲ್ಯ ವಿವಾಹ ಜಾಸ್ತಿ ಇರ್ತಾ ಇತ್ತು. ಅಂಥ ಟೈಮಲ್ಲಿ ನನ್ನ ಮದುವೆ ಮಾಡಿ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸಿದ ಮೇಲೆ ಅಲ್ಲಿಂದ ನನ್ನ ನಿಜವಾದ ಜೀವನ ಸ್ಟಾರ್ಟ್ ಆಯಿತು. ಆ ಜೀವನದಲ್ಲಿ ನಾನು 6 ವರ್ಷ ನನ್ನ ಗಂಡನ ಮನೆಯಲ್ಲಿ ಜೀವನ ಮಾಡಿದೆ. ಒಂದು ಮಗುವಿಗೆ ಜನ್ಮ ಕೊಟ್ಟೆ. ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಕಾರಣಾಂತರದಿಂದ ನಮ್ಮ ಯಜಮಾನರು ನನ್ನ ಬಿಟ್ಟು ಇನ್ನೊಂದು ಮದುವೆ ಮಾಡಿಕೊಂಡು ಬೇರೆ ಸಂಸಾರ ಮಾಡ್ತಾಯಿದ್ರು. ಆವಾಗ ಬಂದಾಗ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಥರ
ತವ್ರ ಮನೆಗೆ ಯಾವ ಹೆಣ್ಣು ಬಂದ್ರೂ ಅದು ಗಾದೆ ಮಾತು ಇರೋದಕ್ಕಿಂತ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ನಾನು ಅದನ್ನು. ಬಂದಾಗ ಎಷ್ಟು ದಿನ ಆದ್ರೂ ತವ್ರ ಮನೇಲಿದ್ದರೆ ಒಂದು ದಿನವೇ ನಮಗೆ ತವ್ರ ಮನೆ ಕೊಟ್ಟಿರೋ ಹೆಣ್ಮಕ್ಳಿಗೆ ನನ್ನ ಮಗನ ಕಟ್ಕೊಂಡು ನಾನು ಹೊಸ ಜೀವನ ಸಾಗಿಸ್ತಾ ಹೋದೆ. ಅಂದರೆ ನಾನು ಸಾಗಿಸ್ತಾ ಇದ್ದೀನಿ ಅಂದರೆ ನಾನೇನು ಗೌರ್ಮೆಂಟ್ ನೌಕರಿನೂ ಮಾಡಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ರೈತನ ಮಗಳು, ನಾನು ರೈತಾಪಿ ಕುಟುಂಬದಿಂದ ಬಂದಿರೋಳು. ನಾನು ದಿನಗೂಲಿನೂ ನಾನು ಗದ್ದೆ ಕೆಲಸ ಮಾಡಿದ್ದೀನಿ, ಆಮೇಲೆ ಸಿಮೆಂಟ್ ಗೋಂಡಿ ಕೆಲಸ ಮಾಡಿದ್ದೀನಿ. ನಾನು ಓದ್ಕೊಂಡಿರೋ ಓದಿಗೆ ನನಗೆ ಯಾವ ಆಫೀಸ್ ಕೆಲಸನೂ ಕೊಡಲ್ಲ. ಅಂಥ ಟೈಮಲ್ಲಿ ನಾನು ಟೈಲರಿಂಗ್ ಕಲಿತೆ. ಮನೆಯಲ್ಲಿ ಕೆಲಸ ಇಲ್ದಿರೋ ಟೈಮಲ್ಲಿ ಬಟ್ಟೆ ಹೊಲಿತಾ ಇದ್ದೆ ಜೀವನ ಮಾಡೋದಕ್ಕೆ ಅಂತ. ಅದಾದಮೇಲೆ ನನಗೆ ಕೆಲಸ ಅಂತ ಬಂದಾಗ ಗದ್ದೆ ಕೆಲಸಕ್ಕೂ ಹೋದೆ. ನನ್ನ ಕೆಳಗಡೆ 30 ಜನ ಲೇಬರ್ನ ಕರ್ಕೊಂಡು ನಾನು ಮೇಸ್ತ್ರಿ ಕೆಲಸ ಮಾಡಿದೆ. ಅದಾದಮೇಲೆ ನನಗೆ ಒಂದು ಕಷ್ಟ ಅಂತ ಬಂತು. ಈಗ ಶ್ರೀರಾಮಚಂದ್ರ ಸೀತಾಮಾತೆಗೂ ಕಷ್ಟ ಬಿಟ್ಟಿಲ್ಲ ಅಂತ ನಾನು ನರಮನುಷ್ಯಳು. ಆವಾಗ ನಿಜವಾದ ಕಷ್ಟ ಅಂದರೆ ಏನು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದ್ದು ಅವಾಗಿಂದಾನೆ. ನನ್ನ ಮಗ 6 ವರ್ಷದವನಿದ್ದ. ಅಂದರೆ ಒಂಟಿ ಹೆಣ್ಣು ಸಮಾಜದಲ್ಲಿ ಬದುಕ್ತಾ ಇದ್ದಾಳೆ ಅಂದಾಗ ಅಪನಿಂದನೆಗಳಿಗೆ ನಾನು ಗುರಿ ಆದೆ. ಏನು ಹಿಂಗೆ ಹಂಗೆ ಅಂತ ಕೆಟ್ಟದಾಗಿ ಮಾತಾಡಿದ್ರು. ಆವಾಗ ಏನು ಅನ್ನಿಸ್ತಾ ಅಂದರೆ ಇರೋದಕ್ಕಿಂತ ಜೀವನ ಕಳ್ಕೊಂಡ್ರೆ ಯಾವ ಜೀವನದ ಬಗ್ಗೆ ಚಿಂತೆ ಇರಲ್ಲ ಅನ್ನೋ ಒಂದು ನನ್ನ ತಲೆಯಲ್ಲಿ ಬಂದಾಗ ನಾನು ನಿಜ ಹೇಳ್ತಾ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೇನು ತಪ್ಪು ಮಾಡಿಲ್ಲ. ವಿಷ ಕುಡಿದು ಸಾಯ್ತಾ ಇದ್ದೆ ಒಂದು ಜಾಗದಲ್ಲಿ ಬಿದ್ದು. ಆ ಟೈಮಲ್ಲಿ ನನಗೆ ಯಾರೂ ಬರಲಿಲ್ಲ ನನ್ನ ಹತ್ರಕ್ಕೆ. ಸಾಯೋ ಟೈಮಲ್ಲಿ ನಾನು ವಿಷ ಕುಡ್ದಿದ್ದೀನಿ ಅಂದಾಗ ಆ ಟೈಮಲ್ಲಿ ನಮ್ಮಪ್ಪ, ಜೀವ ಕೊಟ್ಟಿರೋ ನನ್ನ ಅಪ್ಪ, ಬಡತನದಲ್ಲೇ ಇರ್ಬೋದು, ಅಡ್ದಿರೋ ಅಂಥ ಒಂದು ಹೆತ್ತ ಕರುಳು ಅಂತಾರಲ್ಲ ಆ ಥರ ಬಂದು ಹಾಸ್ಪಿಟ್ಲಿಗೆ ನನ್ನ ಮಗು ನನ್ನ ಪಕ್ಕದಲ್ಲೇ ನಿಂತು ಅಳ್ತಾ ಇದ್ದಾನೆ. ನನ್ನ ಮಗನ ಕಣ್ಣೀರಷ್ಟೇ ಕಾಣಿಸ್ತಾ ಇದೆ ನನಗೆ ಆ ಟೈಮಲ್ಲಿ. ಆ ಥರ ಇರಬೇಕಾದ್ರೆ ನಮ್ಮ ತಂದೆಯವರು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. 3 ದಿನ ಅಡ್ಮಿಟ್ ಮಾಡಿದ್ರು. ನನ್ನ ಸಂಬಂಧಿಕರು ಬರಲಿಲ್ಲ, ನನ್ನ ಗಂಡನೂ ಬರಲಿಲ್ಲ, ಯಾರೂ ಬರಲಿಲ್ಲ. ನಾನು ಆ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅವತ್ತು ನಿರ್ಧಾರ ಮಾಡಿದೆ, ಸಾಯಬೇಕು ಅನ್ನೋ ಒಂದು ನಿರ್ಧಾರ ಬರಬೇಕಂದ್ರೆ ದೇವ್ರ ತಂದ ಮೇಲೆ ನನ್ನ ಸಾವನ್ನ ದೇವರ ತರಬೇಕು. ಅಲ್ಲಿವರೆಗೂ ನಾನು ಯಾವುದೇ ಸಾಯೋ ನಿರ್ಧಾರ ಮಾಡಬಾರ್ದು. ನಾನು ಮಗನ ಹೆತ್ತಿದ್ದೀನಿ. ನಾನು ತಪ್ಪು ಮಾಡಿರ್ಬೋದು, ಬಟ್ ನನ್ನ ಮಗ ತಪ್ಪು ಮಾಡಿಲ್ಲ. ಆ ಮಗನ ನಾನು ಯಾವ ರೀತಿಯಿಂದ ಬೆಳೆಸ್ಬೇಕು ಈ ಸಮಾಜದಲ್ಲಿ, ಅವ್ನು ಯಾರ ಮುಂದನ್ನು ತಲೆ ತಗ್ಗಿಸ್ಬಾರ್ದು, ತಲೆ ಎತ್ತಿ ನಡಿಬೇಕನ್ನೋ ಒಂದು ದಿಟ್ಟ ಧೈರ್ಯ ತೊಗೊಂಡು ಅವತ್ತಿಂದ ಇಟ್ಟಿರೋ ಹೆಜ್ಜೆ ಇವತ್ತಿಗೂ ನಾನು ಯಾವತ್ತೂ ಹಿಂದೆ ಇಟ್ಟಿಲ್ಲ. ಯಾರೋ 100 ಜನ 100 ಮಾತಾಡಲಿ ಸರ್, ನಮ್ಮ ಜೀವನ ನಾವು ಯಾಕೆ ಎದುರಬೇಕು? ನಮ್ಮ ಕಷ್ಟ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿರೋ ನನ್ನ ಮಗನಿಗೆ ಗೊತ್ತಿರುತ್ತೆ. ಇನ್ನೊಬ್ಬರು ಅಪನಿಂದನೆ ಹಾಡ್ತಾರಂತ ಅವ್ರ ಮಾತಿಗೆ ನಾವು ಕಿವಿ ಕೊಟ್ಟಾಗ ನಾವು ಬದುಕೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವತ್ತಿಂದ ಇವತ್ತಿನವರೆಗೂ ಕೂಲಿ ಕೆಲಸ ಮಾಡಿದೆ. ಅದಾದಮೇಲೆ ನನ್ನನ್ನು ಒಬ್ಬರು ಸರಸ್ವತಿ ಅಂತ ಹೇಳ್ಬಿಟ್ಟು ನನ್ನನ್ನು ಈ ಊರಿಗೆ ಕರ್ಕೊಂಡು ಬಂದರು, ಗಂಗಾವತಿಗೆ ಪರಿಚಯ ಮಾಡಿಸ್ಕೊಟ್ರು. ಅಂದರೆ ನಾನು ಹಾಸ್ಪಿಟ್ಲಲ್ಲಿದ್ದಾಗ ನೀನು ಈ ಥರ ಆದರೆ ಬದುಕಕ್ಕೆ ಬಿಡಲ್ಲ ವಿಜಯಲಕ್ಷ್ಮಿ, ನನ್ನ ಜೊತೆಗೆ ಬಾ, ನಿನಗೊಂದು ಜೀವನ ರೂಪಿಸ್ಕೊಳ್ಳುವಂತೆ ಅಂತ. ಇಲ್ಲಿಗೆ ಬಂದಮೇಲೆ ನನಗೆ ನಿಜವಾಗ್ಲೂ ಅವ್ರು ನನ್ನ ಜೊತೆಲಿ ಇಲ್ಲ, ಬಟ್ ಅವರು ನನಗೆ ಈ ಧೈರ್ಯ ಕೊಟ್ಟಿರೋ ಅವ್ರ ಧೈರ್ಯ ನನ್ನ ಜೊತೆಲಿದೆ. ಆ ಧೈರ್ಯದಿಂದ ನಾನು ಇವತ್ತಿಷ್ಟು ಧೈರ್ಯವಾಗಿ ಜೀವನ ಮಾಡ್ತಾ ಇರೋದು. ಧೈರ್ಯ ಅಂತ ಬಂದಾಗ ನನಗೆ ಸರಸ್ವತಿ ಅಕ್ಕ ಅಂತ ಒಬ್ಬರು, ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾಯಿದ್ರು. ಇವತ್ತು ನನ್ನ ಜೊತೆ ಇಲ್ಲ, ಅವ್ರು ಕೊಟ್ಟಿರೋ ಧೈರ್ಯ ನನ್ನ ಜೊತೆಗಿದೆ. ಅದಾದಮೇಲೆ ನಾನು DSS ಸಂಘಟನೆ ಒಳಗಡೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾಗಿ ವರ್ಕ್ ಮಾಡಿದೆ 2-3 ವರ್ಷ. ಅದಾದಮೇಲೆ ನಾನು ರಾಜಕೀಯಕ್ಕೆ ಸೇರ್ಪಡೆ ಆಗಿ ರಾಜಕೀಯದಲ್ಲೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಗ್ರಾಮೀಣ ಭಾಗದಲ್ಲೆಲ್ಲ ತಿರುಗಾಡಿ ಜಿಲ್ಲಾ ಕ್ಷೇತ್ರದಲ್ಲೆಲ್ಲ ನಾನು ಕೆಲಸ ಮಾಡಿದೆ. ಸಮಾಜ ಸೇವೆನೂ ನನ್ನ ಕೈಲಾದ ಸಮಾಜ ಸೇವೆನೂ ನಾನು ಮಾಡ್ತೀನಿ, ಕೈಲಾದ ಸಹಾಯನೂ ನಾನು ಮಾಡ್ತೀನಿ. ಯಾಕಂದರೆ ನಾನು ಅನುಭವಿಸಿರೋ ನೋವನ್ನು ಇನ್ನೊಬ್ಬರು ಅನುಭವಿಸ್ತಾ ಇದ್ದಾರೆ ಅಂದಾಗ ನನ್ನ ಕೈಲಾದ ಸಹಾಯ ನಾನು ಮಾಡಬೇಕು ಅನ್ನೋ ಒಂದು ಭಾವನೆ ಇತ್ತು. ಅವರು ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು ಅದಾದಮೇಲೆ ನನಗೆ ಆಡ್ತಾ ಇದ್ದೆ. ಮೊದಲಿಂದನೂ ನನಗೆ ಹುಟ್ಟಿದಾಗಿಂದನೂ ಸಂಗೀತ ಅಂದರೆ ತುಂಬ ಇಷ್ಟ. ಆ ಟೈಮಲ್ಲಿ ನಮ್ಮ ತಂದೆ ತಾಯಿಯವರು ಇದು ಓದ್ಕೊಳ್ಳೋಕ್ಕೆ ದುಡ್ಡಿಲ್ಲ, ಇನ್ನು ಸಂಗೀತ ಇಲ್ಲಿಂದ ಕಲಿಸೋಣ, ಅದರಲ್ಲೂ ನಮ್ಮ ಊರಿಂದ ಬಿಟ್ಟು ಬೇರೆ ಊರಿಗೆ ಹೋಗಬೇಕು, ದೂರ ಊರುಗಳಿಗೆ. ಅವ್ರಿಗೆ ಅಷ್ಟು ಮಾಹಿತಿ ಇರಲಿಲ್ಲ, ಸಂಗೀತದಲ್ಲಿ ಅವ್ರಿಗೆ ಅಷ್ಟು ಆಸಕ್ತಿನೂ ಇರಲಿಲ್ಲ, ನನಗಿತ್ತು. ಆವಾಗ ನಾನು ಕಲಿಯೋಕೆ ಆಗಲಿಲ್ಲ. ಹಾಡ್ತಾ ಇದ್ದೆ, ನಾನು ಚಲನಚಿತ್ರಗಳನ್ನು ನೋಡ್ತಾ ಇದ್ದೆ, ಅದರಲ್ಲಿ ಬರ್ತಕ್ಕಂಥ ಹಾಡುಗಳನ್ನು ಜಾಸ್ತಿ ಇಷ್ಟಪಡ್ತಾ ಇದ್ದೆ, ಹಾಡ್ತಾ ಇದ್ದೆ. ಅದನ್ನು ನನ್ನ ಫ್ರೆಂಡ್ಸ್ ಆದ ಭಾರತಿ ನಗರ ಘಟಕ BJP ನಗರ ಘಟಕ ಅಧ್ಯಕ್ಷರಾದಂಥ ಭಾರತಿ ಹಗಲೂರವರು, ನೀನು ಚೆನ್ನಾಗಿ ಹಾಡ್ತೀಯ, ನೀನು ಯಾಕೆ ಹೋಗಿ ಸ್ಟೇಜ್ ಮೇಲೆ ಹಾಡಬಾರ್ದು, ಅದು ನಿನಗೊಂದು ಜೀವನ ಆಗುತ್ತೆ ಅಂದರು. ಅಕ್ಕ, ನಮ್ಮಂಥವ್ರಿಗೆ ಯಾರು ಅವಕಾಶ ಕೊಡ್ತಾರೆ ಅಂತ ನಾನು ಕೇಳಿದಾಗ, ಇಲ್ಲ ಸಿಕ್ಕೇ ಸಿಗುತ್ತೆ, ನೀನು ಪ್ರಯತ್ನ ಮಾಡ್ತೀಯ, ನಿನಗೆ ಆ ಧೈರ್ಯ ಇದೆ, ಆ ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಹೋದಾಗ ನನ್ನನ್ನು ಸ್ಟೇಜಿಗೆ ಕರ್ಕೊಂಡು ಹೋಗೋ ಕೆಲಸ ಮಾಡಿದ್ದು ಲಲಿತಾ ಭೀಮೇಶ್ ಚಲವಾದಿ ಅಂತ ಹೇಳ್ಬಿಟ್ಟು, ಅಕ್ಕ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀನು ಬರ್ತೀಯಾ ಅಂತ ಕೇಳಿದಾಗ ಅಕ್ಕ ಬರ್ತೀನಿ ಅಂತ ನಾನು ಹೋಗಿ ನನಗೆ ಅವತ್ತು ಸಂಗೀತ ಸ್ವರಾಂಜಲಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ನನಗೆ ಸ್ಟೇಜ್ ಕಾರ್ಯಕ್ರಮ ಕೊಟ್ಟಿದ್ದು. ಅವತ್ತಿಂದ ಇವತ್ತಿನವರೆಗೂ ಸಂಗೀತ ಕ್ಷೇತ್ರದಲ್ಲಿ
ನಾನು ಹೀಗೆ ಮುಂದೆ ಹಾಡ್ಕೊಂಡು ಬರ್ತಾನೆ ಇದ್ದೀನಿ. ಆದರೆ ಅಪನಿಂದನೆಗಳು ಮಾಡೋಂಥ ಈಗ ಒಬ್ಬರು ವ್ಯಕ್ತಿ ಮುಂದೆ ಹೋಗ್ತಾ ಇದ್ದಾನಂದಾಗ ಕೆಲವು ಜನ ಟೀಕೆಗಳ ಮಾತುಗಳೂ ಇರ್ತವೆ, ಅಪನಿಂದನೆಗಳು. ಅವ್ರು ಹಾಗೆ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ನಾವು ನಮ್ಮತನನ ಯಾವತ್ತೂ ಬಿಟ್ಟುಕೊಡದೆ ಇರ್ತೀವಲ್ಲ, ಅದು ನಿಜವಾದ ಕಲೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನನಗೆ ಯಾರು ನನಗೆ ಶತ್ರುಗಳೂ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವರು ನನಗೆ ಟೀಕೆ ಮಾಡ್ತಿರ್ಬೋದು, ಅವರು ನನ್ನ ಗುರುಗಳಂತ ನಾನು ಇವತ್ತು ಭಾವಿಸಿದ್ದೀನಿ. ಇವತ್ತಿನವರೆಗೂ ಅವ್ರು ನನಗೆ ಎಷ್ಟೇ ಟೀಕೆ ಮಾಡಿದ್ರು ಅವರು ಆಡೋ ಮಾತುಗಳಿಂದ ನನಗೆ ಇನ್ನಷ್ಟು ಹುಮ್ಮಸ್ಸು ಬರ್ತಾ ಇದೆ. ಇನ್ನೂ ಬೆಳಿಬೇಕು, ನಾನು ಇನ್ನೂ ಕಲಿಬೇಕು, ಇನ್ನೂ ದೊಡ್ಡ ಸ್ಥಾನದಲ್ಲಿ ನಾನು ಹೋಗಬೇಕು ಅನ್ನೋ ಒಂದು ಛಲ ನನ್ನ ಹತ್ರ ಇದೆ. ಹೀಗೆ ನಾನು ಸಾಕ್ತೀನಿ, ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ನಾನು 1.5 ವರ್ಷದಲ್ಲೇ ನನ್ನದೇ ಆದಂಥ ಒಂದು ವಿಜಯ್ ಮೆಲೋಡಿಸ್ ಆರ್ಕೆಸ್ಟ್ರಾ ಅಂತ ನನ್ನ ಆರ್ಕೆಸ್ಟ್ರನ್ನ ನಾನು ಓಪನಿಂಗ್ ಮಾಡಿದೆ. ಅದಾದಮೇಲೆ ನಾನು 3 ಕಾರ್ಯಕ್ರಮನೂ ನಾನು ಮಾಡಿದೆ. ನನ್ನ ಬ್ಯಾನರಿಂದ 3 ಕಾರ್ಯಕ್ರಮ ಮಾಡಿದೆ. ಅದರ ಕೆಲವು ಜನಗಳಿಗೆ ಅದರಲ್ಲಿ ಅವಕಾಶನ ಕೊಟ್ಟಿದ್ದೀನಿ. ಈಗ ನಾವು ಎಲೆಮರೆ ಕಾಯಿಗಳು ಅಂತ ಹೇಳ್ತಾರೆ, ಚೆನ್ನಾಗಿ ಹಾಡೋವಂಥವ್ರನ್ನ ಯಾರು ಕರೆಯಲ್ಲ. ಅಂಥವ್ರಿಗೆ ನಾವೇನು ಮಾಡಬೇಕು, ಅವರನ್ನ ಬೆಳಕಿಗೆ ತರುವಂಥ ಕೆಲಸ ನಾನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇನ್ನೊಬ್ಬರ ಕಡೆಯಿಂದ ಕಲ್ತಿರೋ ವಿದ್ಯೆನ ನನ್ನ ಹತ್ರ ಇಟ್ಕೊಂಡು ನಾನು ಸತ್ತರೆ ಅದು ನನ್ನ ಹತ್ರನೇ ಮಣ್ಣಾಗಿ ಹೋಗುತ್ತೆ. ನನ್ನಿಂದ ಇನ್ನೊಬ್ರಿಗೆ ದಾನ ಮಾಡಿದ್ರೆ ಅದು ಶಾಶ್ವತವಾಗಿ ಮುಂದೆ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇನ್ನೂ ನನಗೆ ಯಾರು ನಾನು ಕಲಿತಾ ಇದ್ದಾರೆ, ನಿಷ್ಠೆಯಿಂದ ಕಲಿತಾ ಇರ್ತಕ್ಕಂಥ ಕಲಾವಿದರಿಗೆ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ, ಅವ್ರಿಗೆ ಅವಕಾಶನ ನಾನು ಕೊಡ್ತೀನಿ ಅಂತ ಎಲ್ಲರ ಮುಂದೆ ನಾನು ಇದು ಮಾಡ್ತಾ ಇದ್ದೀನಿ. ಯಾರಾದರೂ ಇದೇ ರೀತಿ ಯಾರೋ ಇನ್ನೊಬ್ರು ಅಂತಾರೆ, ಅವ್ರು ಅಂತಾರೆ, ಇವ್ರಂತಾರೆ, ಯಾವ ಹೆಣ್ಮಕ್ಳೇ ಆಗಿರಲಿ, ನಾವು ಎಲ್ಲ ತೊಟ್ಲು ತೂಗೋದಕ್ಕೂ ಸಹಿ, ರಾಜ್ಯ ಹಾಳೋದಕ್ಕೂ ಸಹಿ. ಅವಾಗಿನ ಕಾಲದಲ್ಲಿ ನಮಗೆ ಹೆಣ್ಮಕ್ಳಿಗೆ ಯಾವುದೇ ರೀತಿ ಸಪೋರ್ಟ್ ಇರಲಿಲ್ಲ. ಇವಾಗ ರಾಜ್ಯ ಸರ್ಕಾರನೇ ನಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡ್ತಾ ಇದ್ದಾರೆ. ಆ ಥರ ಇರಬೇಕಾದ್ರೆ ನಾವು ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಣ, ನಿಷ್ಠೆಯಿಂದ ದುಡಿಯೋಣ, ಛಲದಿಂದ ಬದುಕೋಣ ಅಂತ ಹೇಳಿದ ನಮ್ಮ ಸಮಾಜದ ತಿಪ್ಪೇರುದ್ರಸ್ವಾಮಿಯವರು, ಹಾಗೆ ಶರಣಯ್ಯ ಕರಡಿಮಠ ಅವರು ಮತ್ತು ಕೆ ನಿಂಗಜ್ಜ ಹಿರಿಯ ಪತ್ರಕರ್ತರಾದ ಕೆ ನಿಂಗಜ್ಜ ಸರ್ ಅವರು ಕೂಡ, ಮತ್ತು ಕೆ ಕಣ್ಣನ್ ಸರ್ ಅವರು, ಆರ್ ಕಣ್ಣನ್ ಸರ್ ಅವರು, ಟಿ ಶಾಮಣ್ಣ ಅವರು, ಇನ್ನೂ ಅನೇಕ ಕಲಾವಿದರು ಹೆಣ್ಮಗಳು ಮಾಡ್ತಾ ಇದ್ದಾಳೆ, ಅವರಿಗೆ ಸಪೋರ್ಟ್ ಮಾಡಿದರೆ ಅವ್ರಿಗೊಂದು ಇನ್ನೂ ಹುಮ್ಮಸ್ಸು ಬರುತ್ತೆ, ಇನ್ನೂ ಎತ್ತರದ ಸ್ಥಾನದಲ್ಲಿ ಬೆಳೀತಾರೆ ಅಂತ ಅವರು ಕೂಡ ನನ್ನ ಎಲ್ಲರೂ ಸೇರಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ನಾನು ತಿಳಿಸುತ್ತೀನಿ. ಸರ್, ನನ್ನ ಪ್ರಶಸ್ತಿ ಅಂದರೆ ಫಸ್ಟು ನನಗೆ ಬಂದಿರೋದು ಹೈಬ್ರಿಡ್ ನ್ಯೂಸ್ ಚಾನಲ್ ವತಿಯಿಂದ ನನಗೆ ಸಮಾಜ ಸೇವಕಿ ಹಾಗೂ ಗಾಯಕಿ ಅಂತ ಹೇಳಿಬಿಟ್ಟು ಒಂದು ಪ್ರಶಸ್ತಿ ಬಂತು ಸರ್. ಅದನ್ನು ಗುರುತಿಸಿ 1 ವರ್ಷ ಆದಮೇಲೆ ಮತ್ತೆ ಕನ್ನಡ ಅಕಾಡೆಮಿ ಕುಂಭಮೇಳ ಅಕಾಡೆಮಿ ಪ್ರಶಸ್ತಿ ಅಂತ ಅದು ಬಂತು. ಅದು ಬಂದಾದಮೇಲೆ ಮತ್ತೆ ಇನ್ನೊಂದು ಮೊನ್ನೆ ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಜಾಸ್ತಿ ನನಗೆ ಅವಾರ್ಡ್ಗಳು ಬಂದಿರೋ ಸರ್, ಉತ್ತಮ ಗಾಯಕಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ನನಗೆ ಕೆಲವು ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಇವು ಪ್ರಶಸ್ತಿಗಳು ಬಂದಿವೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ, ಕಡಿಮೆ ಸಮಯದಲ್ಲೇ ನನಗೆ ಇಷ್ಟು ಟೈಮ್ ತಗೊಂಡು ಪತ್ರಿಕಾ ಮಾಧ್ಯಮದವರು ಬಂದು ನನಗಿಷ್ಟೆಲ್ಲ ಸಹಕಾರ ಮಾಡಿದ್ದಕ್ಕೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ದಿನ ನನಗೇನು ಪ್ರೋತ್ಸಾಹ ಕೊಟ್ಟು ಇಷ್ಟು ದಿನ ಪ್ರೋತ್ಸಾಹ ಕೊಟ್ಟಿದ್ದೀರಲ್ಲ, ಇನ್ನು ಮುಂದೆ ಆದರೂ ಕೂಡ ಹಾಗೆ ನನಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊತೀನಿ.